ಲಿಂಗಾಯತ, ಕುರುಬ ಮತ್ತು ರೆಡ್ಡಿ ಸಮುದಾಯಗಳ ರಾಜಕೀಯ ಪೈಪೋಟಿ ಬಾಗಲಕೋಟೆ ಉಪಚುನಾವಣೆಯ ಜಯದ ಹಾದಿಯನ್ನು ನಿರ್ಧರಿಸುತ್ತೆ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಸಾಮಾನ್ಯವಾಗಿ ಉಪಚುನಾವಣೆಗಳಲ್ಲಿ ಸ್ಥಳೀಯ ಅಭಿವೃದ್ಧಿ, ಅನುಕಂಪ ಮತ್ತು ಸರ್ಕಾರದ ಯೋಜನೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಆದರೆ ಕಾಂಗ್ರೆಸ್ಗೆ ಈ ಬಾರಿ ಅನುಕಂಪ ಅಷ್ಟೇ ಸಾಕಾಗುತ್ತಾ? ಜಾತಿಯ ಲೆಕ್ಕಾಚಾರ, ಅಭ್ಯರ್ಥಿಯ ರಾಜಕೀಯ ವರ್ಚಸ್ಸು ಮತ್ತು ಪಕ್ಷ ಸಂಘಟನೆಯು ಈ ಬಾರಿಯ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಹುಕ್ವಾಡಿ. ಬಾಗಲಕೋಟೆ ಜಿಲ್ಲೆ ಲಿಂಗಾಯತ ಮತ್ತು ಕುರುಬ ಸಮುದಾಯಗಳೆರಡೂ ಪ್ರಬಲ ಆಗಿರುವಂಥ ಜಿಲ್ಲೆ. ಈ ಬಾರಿ ಎದುರಾಗಿರುವಂಥ ಉಪಚುನಾವಣೆಗೆ ಸಂಬಂಧಿಸಿದ ಹಾಗೆ ಜಾತಿ ಲೆಕ್ಕಾಚಾರ ಕ್ಷೇತ್ರದಲ್ಲಿ ಜೋರಾಗಿ ನಡೀತಾ ಇದೆ. ಲಿಂಗಾಯತರು ಮತ್ತು ಕುರುಬರ ಪ್ರಭಾವ ಏನು? ಬಾಗಲಕೋಟೆ ಜಿಲ್ಲೆಯ ಬಹುತೇಕ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂದರೆ ಬಾಗಲಕೋಟೆ, ಹುನಗುಂದ, ಇಳಕಲ್ಲು, ಜಮಖಂಡಿ ಕ್ಷೇತ್ರಗಳಲ್ಲಿ ಲಿಂಗಾಯತ ಮತದಾರರು ನಿರ್ಣಾಯಕ ಸಂಖ್ಯೆಯಲ್ಲಿದ್ದಾರೆ. ರಾಜಕೀಯ ನಾಯಕತ್ವದಲ್ಲೂ ಕೂಡ ಪಂಚಮಸಾಲಿ ಮತ್ತು ಇತರ ಲಿಂಗಾಯತ ಒಳಪಂಗಡಗಳ ಪ್ರಭಾವ ಬಹಳ ದೊಡ್ಡ ಮಟ್ಟದಲ್ಲಿದೆ. ಈ ಸಮುದಾಯಗಳ ಮತಗಳೇ ಸೋಲು ಮತ್ತು ಗೆಲುವನ್ನು ನಿರ್ಧರಿಸುತ್ತೆ. ಇನ್ನು ಬಾದಾಮಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕುರುಬ ಸಮುದಾಯ ಅತ್ಯಂತ ಪ್ರಭಾವಿ ಸಮುದಾಯ ಆಗಿದೆ. ಸಿದ್ದರಾಮಯ್ಯನವರು ಬಾದಾಮಿಯಿಂದ ಸ್ಪರ್ಧಿಸಿ ಗೆದ್ದ ನಂತರ ಜಿಲ್ಲೆಯಲ್ಲಿ ಈ ಸಮುದಾಯದ ರಾಜಕೀಯ ಪ್ರಭಾವ ಇದೆಯಲ್ಲ, ಅದು ಮತ್ತಷ್ಟು ಹೆಚ್ಚಾಗಿದೆ. ಸಿದ್ದರಾಮಯ್ಯನವರ ಪ್ರಭಾವ ಈ ಭಾಗದಲ್ಲಿ ಇರೋದ್ರಿಂದ ಕುರುಬ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ದೊಡ್ಡ ಬಲ ಅನ್ನುವುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಚುನಾವಣೆಯಲ್ಲಿ ಲಿಂಗಾಯತ, ಕುರುಬ ಮತ್ತು ರೆಡ್ಡಿ ಸಮುದಾಯಗಳ ರಾಜಕೀಯ ಪೈಪೋಟಿ ಜಯದ ಹಾದಿಯನ್ನು ನಿರ್ಧರಿಸುತ್ತೆ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,59,797 ಮತದಾರರಿದ್ದಾರೆ. ಲಿಂಗಾಯತರು ಸುಮಾರು 70,000ದಿಂದ 75,000, ಕುರುಬ ಸಮುದಾಯದವರು ಸುಮಾರು 40,000ದಿಂದ 45,000, ಪರಿಶಿಷ್ಟ ಜಾತಿಯವರು ಸುಮಾರು 35,000ದಿಂದ 40,000, ಮುಸ್ಲಿಮರು ಸುಮಾರು 30,000ದಿಂದ 32,000, ಪರಿಶಿಷ್ಟ ಪಂಗಡದವರು ಅಂದರೆ ST ಸಮುದಾಯದವರು 12,000ದಿಂದ 15,000, ಇತರೆ ಹಿಂದುಳಿದ ವರ್ಗಗಳು ಅಂದರೆ OBC ಸುಮಾರು 25,000ದಿಂದ 30,000 ಮತದಾರರಿದ್ದಾರೆ. ಇದರಲ್ಲಿ ರೆಡ್ಡಿ, ಗಾಣಿಗ, ಪಂಚಮಸಾಲಿ ಮತ್ತು ಇತರ ಉಪಜಾತಿಗಳು ಸೇರಿಕೊಂಡಿವೆ. ಸೊ ಈ ರೀತಿಯಾಗಿ ಜಾತಿ ಲೆಕ್ಕಾಚಾರ ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ. ಇವೆಲ್ಲದಕ್ಕಿಂತ ಮಿಗಿಲಾಗಿ ಅಹಿಂದ ಮತಗಳು ಅಭ್ಯರ್ಥಿಗಳ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಗ್ಯಾರಂಟಿ ಯೋಜನೆಗಳ ಪ್ರಭಾವ ಹೇಗಿದೆ? CM ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನ ಪಂಚ ಗ್ಯಾರಂಟಿ ಯೋಜನೆಗಳ ಯಶಸ್ಸನ್ನು ಮತವಾಗಿ ಪರಿವರ್ತಿಸುವುದಕ್ಕೆ ಯತ್ನಿಸ್ತಾ ಇದೆ. ಮಹಿಳಾ ಮತದಾರರ ಒಲವು ಯಾರ ಕಡೆಗಿದೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಈ ನಡುವೆ BJP ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತೀವ್ರವಾಗಿ ಟೀಕಿಸ್ತಾ ಇದೆ. ನಗರ ಕೇಂದ್ರಿತ ಕ್ಷೇತ್ರ ಆಗಿರುವಂತಹ ಬಾಗಲಕೋಟೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ವಿಪಕ್ಷ BJPಯ ತಂತ್ರ ಕುತಂತ್ರಗಳನ್ನು ಮತದಾರರು ಯಾವ ರೀತಿಯಾಗಿ ಒಪ್ಪುತ್ತಾರೆ, ಮತದಾರರನ್ನ ಈ ಕುತಂತ್ರ ಯಾವ ರೀತಿಯಾಗಿ ವರ್ಕೌಟ್ ಮಾಡಿ ಮತ ಆಗಿ ಪರಿವರ್ತನೆ ಆಗೋದ್ರಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ಚುನಾವಣೆಯಲ್ಲಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿನ ಅಧಿಕಾರ ಹಸ್ತಾಂತರ ವಿಷಯ ಇದೆಯಲ್ಲ, ಈ ಆಡಳಿತ ವಿರೋಧಿ ಅಲೆಯನ್ನು ಸೃಷ್ಟಿಸಿದೆ. BJPಗೆ ಇದು ಈ ಚುನಾವಣೆಯಲ್ಲಿ ಒಂದು ರಾಜಕೀಯ ಅಸ್ತ್ರವಾಗಿ ಸಿಕ್ಕಿದೆ. ಹಾಗಾಗಿ ಈ ಚುನಾವಣೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಸರ್ಕಾರದ ಮೇಲಿನ ಹಿಡಿತ ಸಾಬೀತುಪಡಿಸುವುದಕ್ಕೆ ಮುಖ್ಯ. ಆದರೆ BY ವಿಜಯೇಂದ್ರ BJP ರಾಜ್ಯಾಧ್ಯಕ್ಷರು ಅವರಿಗೆ BJPಯ ನಾಯಕನಾಗಿರಲು ಅಥವಾ ಮುಂದುವರಿಯುವುದಕ್ಕೆ ನಾನು ಸಮರ್ಥ ಅಂತ ಹೇಳಿಕೊಳ್ಳೋದಕ್ಕೆ ಇದೊಂದು ಅಗ್ನಿ ಪರೀಕ್ಷೆ ಆಗಿದೆ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ. ಕ್ಷೇತ್ರದಲ್ಲಿ BJPಯ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಪರವಾಗಿ BJP ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ತನ್ನ ಸ್ನೇಹಿತ ಅನ್ನುವ ಕಾರಣಕ್ಕೆ ಪ್ರಚಾರಕ್ಕೆ ಇಳಿದಿದೆಯಲ್ಲ, ಒಂದು ವೇಳೆ ಕಾಂಗ್ರೆಸ್ನ ಅನುಕಂಪದ ಅಲೆಯನ್ನೂ ಕೂಡ ಮೀರಿ ಚರಂತಿಮಠ ಗೆದ್ರೆ ಪರೋಕ್ಷವಾಗಿ ಯಾರನ್ನು ವಿರೋಧಿಸ್ತಾ ಇದ್ರು ಯತ್ನಾಳ್ ಅವರೇ ವಿಜೇಂದ್ರರ ಸ್ಥಾನ ಭದ್ರಪಡಿಸಿದಂತಾಗ್ತದೆ ಎನ್ನುವುದಂತೂ ಸತ್ಯ. ಸಾಮಾನ್ಯವಾಗಿ ಉಪಚುನಾವಣೆಗಳಲ್ಲಿ ಸ್ಥಳೀಯ ಅಭಿವೃದ್ಧಿ, ಅನುಕಂಪ ಮತ್ತು ಸರ್ಕಾರದ ಯೋಜನೆಗಳು ಪ್ರಮುಖ ಪಾತ್ರ ವಹಿಸ್ತವೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಲಿಂಗಾಯತ ಮತಗಳು ಚದುರಿದರೆ BJPಗೆ ಹಿನ್ನಡೆ ಆಗಬಹುದು. ಅದೇ ರೀತಿ ಕುರುಬರು ಮತ್ತು ದಲಿತ ಮತಗಳು ಒಟ್ಟಾದರೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಲಿದೆ. ಈ ನಡುವೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಲ್ಲಿ ಒಂದಾದಂತಹ ಕೃಷ್ಣಾ ಮೇಲ್ದಂಡೆ ಯೋಜನೆ ಮತ್ತು ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಮತ್ತು ಪುನರ್ವಸತಿ ವಿಚಾರ ಇಲ್ಲಿನ ದೊಡ್ಡ ರಾಜಕೀಯ ಅಸ್ತ್ರವಾಗಿ ಮೇಲ್ಬಂದಿದೆ. ಯಾವ ಪಕ್ಷ ಈ ಸಮಸ್ಯೆಗೆ ಸ್ಪಂದಿಸ್ತದೆಯೋ ಅವರಿಗೆ ಜನ ಬೆಂಬಲ ಸಿಗಬಹುದು ಅನ್ನುವಂತಹ ವಾತಾವರಣ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ನೇಕಾರರ ಸಮಸ್ಯೆಗಳು ಮತ್ತು ಸಕ್ಕರೆ ಕಾರ್ಖಾನೆಗಳ ಬಾಕಿ ಹಣ ಪಾವತಿ ವಿಚಾರಗಳು ಕೂಡ ಚುನಾವಣೆಯ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಕೇವಲ ಅನುಕಂಪದಿಂದ ಗೆಲ್ಲುವುದು ಕಷ್ಟ ಎನ್ನುವಂತಹ ವಾತಾವರಣ ಕಾಂಗ್ರೆಸ್ಸಿಗೆ ಸೃಷ್ಟಿಯಾಗಿದೆ. ಅದು ಆತಂಕವನ್ನು ಕೂಡ ಕಾಂಗ್ರೆಸ್ಸಿಗೆ
ಮಾಡಿದೆ ಅಂತಲೇ ಹೇಳಬಹುದು. ಇದು ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಜಾತಿ ಲೆಕ್ಕಾಚಾರ, ಅಭ್ಯರ್ಥಿಯ ರಾಜಕೀಯ ವರ್ಚಸ್ಸು ಮತ್ತು ಪಕ್ಷ ಸಂಘಟನೆಯು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ eDina.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.